ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಬೆಂಗಳೂರಲ್ಲಿ ಇರುವಂಥ ನಾನು ಮುಂಚೆ ನಮ್ಮ ಫ್ಯಾಮಿಲಿ ಸಮೇತ ಇದ್ನಲ್ಲ, ಈಗಲೂ ನಮ್ಮ ಫ್ಯಾಮಿಲಿ ಇದೆಯಲ್ಲ, ನಮ್ಮ ಫ್ಯಾಮಿಲಿ ಇರುವಂಥ ರೂಮ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ತೋರಿಸ್ತೀನಿ. ಒಂದು ನಿಮಿಷ ಬೇಕಿಸಿಲ್ಲ. ಓಕೆ, ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ಥರ ರೂಮ್ ಇದೆ ಅಂತ. ಅಷ್ಟಕ್ಕೂ ಇವತ್ತು ನಾನು ಫ್ಯಾಮಿಲಿ ಹತ್ರ ಬಂದಿದ್ದೆ, ಮನೆಯವ್ರ ಹತ್ರ. ಮನೆಯವ್ರನ್ನ ಎಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಎಲ್ಲ ಹೋಗೋಣಂತ. ಯಾಕೋ ನನ್ನ ಮನ್ಸಿಗೆ ಅನ್ನಿಸ್ತು, ಈ ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಜನ ನೂರು ಅನ್ಕೊಂತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಕು. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ. ಇಷ್ಟನೇ ಹೇಳೋದು ನಾನು. ನಮ್ದೇನಿದೆ, ನಮ್ಮ ವರ್ಕ್ ಏನಿದೆ, ನಮ್ಮ ಪ್ರಾಸೆಸ್ ಏನಿದೆ, ನಮ್ಗೆ ಏನು ಅನಿಸುತ್ತೆ ನಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಿಂದ ಏನು ಅನಿಸುತ್ತೆ ಅದನ್ನು ಮಾಡಬೇಕು. ಇನ್ನೊಬ್ಬರು ಏನೋ ಹೇಳ್ತಾರೆ, ಇದು ಮಾಡ್ತಾರೆ ಅಂತಂದು ಅವ್ರ ಮೇಲೆ ಅವಲಂಬನೆ ಡಿಪೆಂಡ್ ಆಗಬಾರ್ದು. ಓಕೆನಾ? ಅವ್ರ ಸಪೋರ್ಟ್ ತೊಗೊಳ್ಳಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ಮ ಕಾರ್ಯ ಏನಿದೆ, ನಿಮ್ಮ ಪ್ರಾಸೆಸ್ ಏನಿದೆ, ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ. ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು ನಿಮಗೆ. ಬಟ್ ನಿಲ್ಲಿಸಬೇಡಿ, ಅದೇನೇ ಆಗಿರಲಿ, ನಿಮಗೆ ಅದು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದು ಮಾಡಿ. ಓಕೆನಾ? ನಾನೀಗ ನಿಮಗೆ ರೂಮೆಲ್ಲ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ತೋರಿಸ್ತೀನಿ ಹೇಗಿದೆ ಅಂತ. ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಇದೆ ನಮ್ಮ ಬೈಕ್ನೆಲ್ಲ ಪಾರ್ಕ್ ಮಾಡಿದ್ದೀನಿ, ಇದೇ ರೂಮು. ಬಟ್ ನಾರ್ಮಲ್ ಆಗಿದೆ, ಚಿಕ್ಕದು ಸ್ಮಾಲ್ ರೂಮ್. ಅಂದರೆ ನಮ್ಮ ತಂದೆ ತಾಯಿ ಇರುವಂಥ ರೂಮ್ ಈ ಥರ ಇದೆ ನೋಡಿ. ಅಂದರೆ ನನ್ನ ತಂದೆ ತಾಯಿಗೆ ಹೇಳಿದ್ದೀನಿ, ಊರೆಲ್ಲ ಆರಾಮಾಗಿರ್ಬೋದಲ್ಲ, ಇಲ್ಲಿ ಯಾಕೆ ಸುಮ್ಮನೆ ಇಷ್ಟೊಂದು ಕಷ್ಟಪಟ್ಕೊಂಡು ಇಲ್ಲಿ ಹಾಕಿರ್ತೀರ, ಊರೆಲ್ಲ ಆರಾಮಾಗಿರ್ಬೋದಲ್ಲ ಅಂತ ಹೇಳಿದರೆ ಅವ್ರು ಕೇಳ್ತಾ ಇಲ್ಲ. ಏನೋ ಅವ್ರ ಇಷ್ಟ. ಇವಾಗ ಅವ್ರಿಗೆ ಇಷ್ಟ ಬಂದಿದ್ದ ಕೆಲಸ ಮಾಡೋಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಇವಾಗ ಸುಮ್ಮನೆ ನಾವು ಏನೋ ಹೇಳಿದರೆ ಅವರು ಕೇಳಲ್ಲ. ಅಂದರೆ ಅವ್ರಿಗೇನು ಇಷ್ಟ ಆಗುತ್ತೆ ಅವ್ರು ಮಾಡ್ತಾರೆ. ನನಗೂ ಅದೇ ಮೈಂಡ್ ಸೆಟ್ ಇರೋದು. ಅವ್ರ ಪಾಡಿಗೆ ಅವ್ರು ಏನು ಇಷ್ಟ ಆಗುತ್ತೆ ಅದು ಮಾಡ್ಕೊಳ್ಳಿ. ದೇವಸ್ಥಾನ ಇದೆ ನಂದರೆ, ಈ ರೂಮಲ್ಲಿ ದೇವಸ್ಥಾನ ಇರೋದಂದರೆ ರಾಮ, ಸೀತೆ, ಲಕ್ಷ್ಮಣ, ಹನುಮಾನ್ ಎಲ್ಲರೂ ಇಲ್ಲೇ ಇದ್ದಾರೆ. ಆಮೇಲೆ ಲಕ್ಷ್ಮೀದಿದೆ. ಆಮೇಲೆ ನಮ್ಮ ದೇವ್ರದ್ದಿದೆ, ಆಂಜನೇಯಂದು. ಆಮೇಲೆ ಕೃಷ್ಣ, ಗಣೇಶಂದಿದೆ. ಈ ಥರ ನಾರ್ಮಲ್ ಈ ಥರ ಇದೆ. ಚಿಕ್ಕದು ರೂಮು, ಚಿಕ್ಕದು, ಅಷ್ಟೊಂದೇನು ಇದಿಲ್ಲ. ಅವ್ರು ಅಡುಗೆ ಮಾಡ್ಕೊಳ್ಳೋದು ಇಲ್ಲೇ.